ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ಇವತ್ತು ನಾವು ಒಂದು ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡೋಣ. ಮ್ಯೂಚುವಲ್ ಫಂಡ್ ನಾನು ಯಾವಾಗಲೂ ಪ್ರಿಫರ್ ಮಾಡ್ತೇನೆ. ಯಾರಿಗೆ ಇಂಡಿವಿಜುವಲ್ ಸ್ಟಾಕ್ ಪಿಕ್ಕಿಂಗ್ ಗೊತ್ತಿಲ್ವೋ ಅವರು ಮ್ಯೂಚುವಲ್ ಫಂಡಲ್ಲಿ ಹೋಗೋದೇ ಬೆಟರು ಅಂತ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಇವತ್ತು ಒಂದು ಸ್ಪೆಸಿಫಿಕ್ ಮ್ಯೂಚುವಲ್ ಫಂಡ್ ಬಗ್ಗೆ ಹೇಳ್ತೀನಿ. ಅದು ಯಾವುದಪ್ಪ ಅಂತಂದರೆ ಜಿಯೋ ಬ್ಲ್ಯಾಕ್ ರಾಕ್ ಸೆಕ್ಟೋರಿಯಲ್ ರೊಟೇಷನ್ ಫಂಡ್. ಅದು ಹೇಳೋಕ್ಕೆ ಎರಡು ಅಂದರೆ ತುಂಬಾ ಇಂಪಾರ್ಟೆಂಟ್ ವಿಷಯಗಳಿದೆ. ಮೊದಲನೇದಾಗಿ ಏಂತಕ್ಕಪ್ಪ ಈ ಸೆಕ್ಟೋರಿಯಲ್ ರೊಟೇಷನ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂತ ಅಂದರೆ, ನಾನು ಮುಂಚೆನೇ ಪ್ರತಿ ಸಲ ಹೇಳ್ತೀನಿ, ಯಾವಾಗಲೂ ಒಂದು ಸೆಕ್ಟರು ಒಂದು ಟೈಮಲ್ಲಿ ನೋಡ್ತಾ ಇರುತ್ತೆ. ಆಯಿತಾ? ನೀವು ಇದು ಕೋವಿಡ್ ಟೈಮಲ್ಲಿ ನೋಡ್ಬೋದು, ಐ ಟಿ ಸೆಕ್ಟರು, ಫಾರ್ಮಾ ಸೆಕ್ಟರು ಮತ್ತು ಕೆಮಿಕಲ್ ಸೆಕ್ಟರು ಬೂಮಿಂಗಲ್ಲಿತ್ತು. ಅದು ಮುಗಿತಿದ್ದಂಗೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು ಅದು ಇದು ಫಾರ್ಮ್ ಬಂತು. ಅದೇ ಥರ ಅದು ಮುಗಿದಿದ್ದಂಗೆ ನೀವು ಈಗ ನೋಡ್ಬೋದು ಗೋಲ್ಡು, ಸಿಲ್ವರು ಈ ಥರ ಸೆಕ್ಟರಲ್ಲಿ ಸ್ವಲ್ಪ ಈಗ ಪಿಕ್ಚರಲ್ಲಿದೆ. ಈಗ ಮುಂದೆ ಏನಿರ್ಬೋದು, ನನ್ನ ಪ್ರಕಾರ ರಿಲೇಟೆಡ್ಡು, ಡೇಟಾ ಸೆಂಟರ್ ರಿಲೇಟೆಡ್ಡು ಬೂಮಿಗೆ ಬರುತ್ತೆ. ಸೊ ಈ ಥರ ಪ್ರತಿ ಒಂದು ಸೈಕಲಲ್ಲೂ ಒಂದು ಚೇಂಜಸ್ಗಳಾಗ್ತಾ ಇರುತ್ತೆ. ಅಂದರೆ ನಮ್ಮ ಮಾರ್ಕೆಟು ನಾವು ಯಾವಾಗಲೂ ಒಂದೇ ಸ್ಪೆಸಿಫಿಕ್ ಸೆಕ್ಟರ್ ಓಡುತ್ತೆ ಅನ್ನೋದಿಲ್ಲ, ಅದರಲ್ಲಿ ರೊಟೇಷನ್ ಆಗ್ತಾ ಇರುತ್ತೆ. ಸೊ ಈ ರೊಟೇಷನ್ ಮಾಡೋದು, ಈ ರೊಟೇಷನ್ನ ನಾವು ಇಂಡಿವಿಜುವಲ್ ನಾವು ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ. ಸೊ ಅದ್ರ ಬದಲು ಈ ಫಂಡ್ ಹೌಸಸ್ಗಳ ಹತ್ರ ಡೆಡಿಕೇಟೆಡ್ ಟೀಮ್ ಇರುತ್ತೆ. ಸೊ ಅವರು ಇದನ್ನೆಲ್ಲ ಈಸಿಯಾಗಿ ಪಿಕ್ ಮಾಡ್ತಾರೆ ಅಂತ ಒಂದು ಯೋಚನೆ ಇಟ್ಕೊಂಡು ಈ ಫಂಡ್ ಬಗ್ಗೆ ಮಾತಾಡ್ತೀನಿ. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಜಿಯೋ ಬ್ಲ್ಯಾಕ್ ರಾಕ್ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ, ಮೊದಲನೇದಾಗಿ ಜಿಯೋ ಬಂದು ಇಂಡಿಯಾದು ನಂಬರ್ 1 ರಿಚೆಸ್ಟ್ ಪರ್ಸನ್ದು ಕಂಪನಿ. ಓಕೆ, ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನ? ಇಲ್ಲ. ಇದ್ರ ಹಿಂದೆ ಇನ್ನೊಂದಿದೆ ಬ್ಲ್ಯಾಕ್ ರಾಕ್ ಅಂತ. ನಿಮಗೆ ಕೆಲವ್ರು ಗೊತ್ತಿರ್ಬೋದು, ಇಲ್ಲ ಗೊತ್ತಿಲ್ಲದೆ ಇರ್ಬೋದು. ಹೇಗೆ ಅಮೇರಿಕಾ ದೊಡ್ಡಣ್ಣ ಅಂತೀವಿ ಕಂಟ್ರಿಗಳಲ್ಲಿ, ಇನ್ವೆಸ್ಟ್ಮೆಂಟ್ ಕಂಪನಿಗಳಲ್ಲಿ ಜಿಯೋ ಬ್ಲ್ಯಾಕ್ ರಾಕ್ ಸ್ಪೆಸಿಫಿಕಲಿ ಒಂದು ದೊಡ್ಡಣ್ಣ. ಅವರು ಬಿಹೈಂಡ್ ದ ಸೀನ್ಸ್ ಎಲ್ಲ ವರ್ಕ್ ಮಾಡ್ತಾರೆ. ನಿಮಗೆ ಒಂದು ಮೂವಿಗಳಲ್ಲಿ ನೋಡಿರ್ಬೋದು, ಈ ಬಾಸ್ ಅಂತ ಒಬ್ರು ಇರ್ತಾರೆ, ಅವರು ಮೇನ್ ಪಿಕ್ಚರ್ ಬರೋದೇ ಇಲ್ಲ ಕೊನೆವರೆಗೂ, ಹಿಂದೆ ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿಸ್ತಿರ್ತಾರೆ. ಆ ಥರ ಈ ಬ್ಲ್ಯಾಕ್ ರಾಕ್ ಅನ್ನೋದು ಅವ್ರದ್ದು. ನೋಡಿ, ಇನ್ವೆಸ್ಟ್ಮೆಂಟು ಬಂದು 14 ಬಿಲಿಯನ್ ಮೇಲಿದೆ ಓವರಾಲ್. 182 ಬಿಲಿಯನ್ ಮೇಲೆ, ಸಾರಿ 14 ಅಲ್ಲ, 182 ಬಿಲಿಯನ್ನು. ಫುಲ್ಲು ಮಾರ್ಕೆಟ್ನ ಇವರು ಅಳ್ಳಾಡಿಸ್ಬೋದು, ಅಷ್ಟು ಕೆಪಾಸಿಟಿ ಇದೆ. ನಾವು ಯಾವಾಗಲೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡಿದಾಗ ನಾವು AMDನೋ ಇಲ್ಲ ಪ್ರೊಸೆಸಿಂಗೋ ಇಲ್ವಾ ಟೆಸ್ಲಾನೋ ಅದ್ರ ಬಗ್ಗೆ ಯಾವಾಗಲೂ ಕೇಳ್ತಿರ್ತಾರೆ. ಬ್ಲ್ಯಾಕ್ ರಾಕ್ ಬಗ್ಗೆ ನೀವು ಯಾವ ಜಾಸ್ತಿ ಕೇಳಲ್ಲ, ಬಟ್ ಇದು ಒನ್ ಆಫ್ ದ ಬಿಗ್ ಶಾಟ್. ಆಯಿತಾ? ಸೊ ಇವ್ರನ್ನ ನಾವು ಸೈಡ್ಗೆ ಇರಲೇಬಾರ್ದು. ಸೊ ಇವರು ಈ ಜಿಯೋ ಜೊತೆ ಟೈಅಪ್ ಆಗಿದ್ದು, ಇವ್ರ ಹತ್ರ ಸ್ಪೆಸಿಫಿಕ್ ಟೂಲ್ಸ್ಗಳಿದೆ. ಸೊ ಅದನ್ನ ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ಯಾವುದಪ್ಪ ಟೂಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಒಂದು ಅಲ್ಲಾದಿನ್ ಅಂತ ಇದೆ. ಅಲ್ಲಾದಿನ್ ಅಂತ ಅನ್ನೋದು ನಿಮಗೆ ಎಂತ ಕೇಳ್ತಾ ಇದ್ದೀನಿ ಅಂತಂದರೆ, ಅಲ್ಲಾದಿನ್ ಅನ್ನೋದು ಸ್ಪೆಸಿಫಿಕ್ಕಾಗಿ 1980s ಇದೆ. 1980s ಈ ಟೂಲ್ನ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟು ಮತ್ತು ರಿಸ್ಕ್ ಅಸೆಸ್ಮೆಂಟು. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂದರೆ ನಿಮ್ಮ ಪೋರ್ಟ್ಫೋಲಿಯೋನ ಚೆಕ್ ಮಾಡೋಕ್ಕೆ, ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟು ಏನಾದ್ರು ಚೇಂಜಸ್ ಇತ್ತು ಅಂದರೆ ಅಪ್ಡೇಟ್ ಮಾಡೋಕ್ಕೆ, ಇನ್ ಟರ್ಮ್ಸ್ ಆಫ್ ನಿಮ್ಮ ಪೋರ್ಟ್ಫೋಲಿಯೋ, ಅದಕ್ಕೋಸ್ಕರ ಯೂಸ್ ಮಾಡ್ಕೊಳ್ತಾರೆ. ಆಯಿತಾ? 1980s ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಅದರ ಡೆಡಿಕೇಟೆಡ್ ಎಕ್ಸ್ಪೀರಿಯನ್ಸ್ ಇದೆ, ಟೂಲು ಮೆಚ್ಯೂರ್ ಆಗಿದೆ. ಎರಡನೇ ಪಾಯಿಂಟ್ ಬಂದು, ಇದು ಸ್ಪೆಸಿಫಿಕ್ಕಾಗಿ ನಾನು ಹೇಳಬೇಕು ಅಂತ ಇರೋದು ಇಲ್ಲ ಅಂಡ್ ಮೆಷಿನ್ ಲರ್ನಿಂಗು. ಇಲ್ಲಿ ನೋಡ್ಬೋದು ನೀವು, ಅಂಡ್ ಮೆಷಿನ್ ಲರ್ನಿಂಗು ಇದೇನು ಮಾಡುತ್ತೆ ಅಂದರೆ, ಸೋಷಿಯಲ್ ಮೀಡಿಯಾ ಫೀಡ್ಸು, ಅನ್ಸ್ಟ್ರಕ್ಚರ್ಡ್ ಡೇಟಾ ಅದನ್ನೆಲ್ಲ ತೊಗೊಂಡು ಮಾರ್ಕೆಟ್ ಸೆಂಟಿಮೆಂಟ್ನ ಗ್ರಹಿಸುತ್ತೆ. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರು ನೀವು ಸೆಕ್ಟೋರಿಯಲ್ ರೊಟೇಷನ್ ಆಗಬೇಕಾದ್ರೆ. ಯಾಕೆ ಅಂತ ಅಂದರೆ, ಮಾರ್ಕೆಟು ಒಂದು ನ್ಯೂಸ್ ಮೇಲ್ಗಡೆ ಓಡೋದು. ಸೊ ಸೆಕ್ಟರ್ ಪಿಕ್ ಆಗೋದು ನ್ಯೂಸ್ ಹೇಗೆ ನಡೀತಿದೆ ಅನ್ನೋದ್ರ ಮೇಲೆ, ಪ್ಲಸ್ ಅದ್ರದ್ದು ಪಾಸಿಟಿವ್ ನ್ಯೂಸ್ ಬರ್ತಿದ್ದಂಗೆ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಟೂಲ್ ಆಗುತ್ತೆ ಈ ಸ್ಪೆಸಿಫಿಕ್ ಮ್ಯೂಚುವಲ್ ಫಂಡಿಗೆ. ಆಯಿತಾ? ಸೊ ಇದೇ ಹೇಳ್ತಾ ನಾನು, ಇದು ಒನ್ ಆಫ್ ದ ಬೆಸ್ಟು. ನಿಮಗೆ ಇಂಡಿವಿಜುವಲ್ ಆಗಿ ನಾವು ಇಷ್ಟೆಲ್ಲ ಕೆಲಸ ನಮ್ಮ ಕೈಲಿ ಮಾಡೋಕ್ಕಾಗೋದೇ ಇಲ್ಲ. ಓಕೆ, ಅದಕ್ಕೋಸ್ಕರ ಇದನ್ನು ಇದು ಅಲ್ಲಾದಿನ್ ಯೂಸ್ ಕೊಡ್ತಾ ಇರೋದ್ರಿಂದ ನಾವು ಅದನ್ನ ಯೂಸ್ ಮಾಡಿಕೊಂಡು ಇನ್ನು ಮುಂದೆ ಬೆಳಿಬೋದು. ಆಯಿತಾ? ಮೂರನೇ ಪಾಯಿಂಟ್ ಬಂದು, ಇದ್ರ ಬಗ್ಗೆ ಮಾತಾಡೋಣ. ನಾವು ಏನಕ್ಕೆ ಈ ಫಂಡ್ನ ಫ್ಲೆಕ್ಸಿ ಕ್ಯಾಪ್ ಫಂಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಸೆಕ್ಟೋರಿಯಲ್ ರೊಟೇಷನ್ ಫಂಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಸೆಕ್ಟೋರಿಯಲ್ ರೊಟೇಷನ್ ಫಂಡ್ ಬಂದು ಫಸ್ಟು ಓಪನ್ ಆಗೋದು ನೋಡೋಣ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. 27 ಜಾನ್ವರಿ 2026 ಓಪನ್ ಆಗಿದೆ. ಕ್ಲೋಸಿಂಗ್ ಡೇಟು ಅಂದರೆ ನ್ಯೂ ಫಂಡ್ ಆಫರ್, ಇದು NFO ಅಂತಾರೆ, 09 ಫೆಬ್ರವರಿ 2026ಗೆ ಕ್ಲೋಸ್ ಆಗುತ್ತೆ. ಇದರ ಅರ್ಥ ಏನು ಅಂತಂದರೆ, ಈಗ ನಾವು ಹೇಗೆ IPO ಬಗ್ಗೆ ಮಾತಾಡ್ತೀವಿ, ಈ ಥರ ನ್ಯೂ ಫಂಡ್ ಆಫರ್ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಲಾಂಚ್ ಮಾಡ್ಬೇಕಾದ್ರೆ ಈ ಥರ ಬರುತ್ತೆ. ಸೊ ಒಂದು 10 ರೂಪೀಸ್ಗೆ ಫಿಕ್ಸ್ ಮಾಡಿರ್ತಾರೆ. ಸೊ ಎಷ್ಟು ಯೂನಿಟ್ಸ್ ಅಲೋಕೇಟ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ 0.50% ಇದೆ, ಇದು ಕಡಿಮೆ ಇದೆ. ಮಿನಿಮಮ್ SIP ಅಮೌಂಟು 500 ರೂಪೀಸ್ ಇದೆ.
ಅಂದರೆ ನೀವು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಮಿನಿಮಮ್ 500 ಇರ್ಬೋದು, ಇಲ್ಲ ಅದ್ರ ಮೇಲ್ಗಡೆ ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. ಬೆಂಚ್ ಮಾರ್ಕ್ ಇಂಡೆಕ್ಸ್ ಬಂದು ನಿಫ್ಟಿ 500 ಇಂಡೆಕ್ಸ್. ಸೊ ಇದರ್ಥ ಏನಪ್ಪ ಅಂತ ಅಂದರೆ, ಈಗ ನಾವು ಈ ಫಂಡ್ಗಳನ್ನ ಪಿಕ್ ಮಾಡ್ತಾರಲ್ಲ, ಈ ಫಂಡಲ್ಲಿ ಯಾವ ಥರ ಸ್ಟಾಕ್ಸ್ ಇರುತ್ತೆ, ನಾವು ನಿಮ್ಗೆ ಗೊತ್ತಿರ್ಬೋದು ಸ್ಮಾಲ್ ಕ್ಯಾಪು, ಮೈಕ್ರೋ ಕ್ಯಾಪು, ಮಿಡ್ ಕ್ಯಾಪು, ಈ ಥರ ತುಂಬಾ ಇದೆ ಅಲ್ವಾ. ಸೊ ಇವ್ರು ಪಿಕ್ ಮಾಡೋದು ಯಾವುದು ಅಂತ ಅಂದರೆ, ಟಾಪ್ 500 ನಿಫ್ಟಿ 50 ಅಂತ ಹೇಗಿದ್ರೆ ಟಾಪ್ 50 ಇದೆ. ಅದೇ ಥರ ಟಾಪ್ 500 ಅದರಲ್ಲಿ ಇಂಡಿವಿಜುವಲ್ ಆಗಿರೋ ಸೆಕ್ಟರ್ಗಳನ್ನ ಹುಡುಕಿ, ಅಂದರೆ ಅದರಲ್ಲಿ ಇನ್ವಾಲ್ವ್ ಆಗಿರೋ ಸೆಕ್ಟರ್ಗಳನ್ನ ಹುಡುಕಿ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಇದು ಒಂದು ಸೇಫ್ ಅಸೆಟ್ ಆಯಿತು. ನೆಕ್ಸ್ಟ್ ಬೆನಿಫಿಟ್ಟು ನಾನು ಇನ್ನೊಂದು ಹೇಳ್ತೀನಿ ಇದರಲ್ಲಿ. ಫಾರ್ ಎಕ್ಸಾಂಪಲ್, ನಾವು ಇಂಡಿವಿಜುವಲ್ ಆಗಿ ಸ್ಟಾಕ್ ಪಿಕ್ ಮಾಡಿ ನಾವು ಇನ್ ಕೇಸ್ ಸಕ್ಸಸ್ಸು ಆಗಿಬಿಟ್ವಿ ಅಂದ್ಕೊಳ್ಳಿ, ನಾವು ಯಾವುದೋ ಒಂದು ಸೆಕ್ಟರ್ ಪಿಕ್ ಮಾಡ್ತೀವಿ, ಮತ್ತು ಇನ್ನೊಂದು ನೆಕ್ಸ್ಟ್ ಮಾಡ್ಬೇಕಾದ್ರೆ ಇನ್ನೊಂದು ಸೆಕ್ಟರ್ಗೆ ನಾವು ಮೂವ್ ಮಾಡಬೇಕು. ಅದು ಮೂವ್ ಮಾಡ್ಬೇಕಾದ್ರೆ ಏನು ಮಾಡಬೇಕಾಗುತ್ತೆ, ನಾವು ನಮ್ಮ ಹತ್ರ ಇರೋ ಸ್ಟಾಕ್ಸ್ನ ಸೆಲ್ ಮಾಡಬೇಕು, ಪ್ರಾಫಿಟ್ ಬುಕ್ ಮಾಡಬೇಕು, ಮತ್ತು ಇನ್ನೊಂದು ಸ್ಟಾಕ್ಸ್ನ ಬೈ ಮಾಡಬೇಕು. ಮತ್ತು ಆ ಸೆಕ್ಟರ್ದು ಸೈಕಲ್ ಮುಗಿತಿದ್ದಂಗೆ ಇನ್ನೊಂದು ಸ್ಟಾಕ್ಸ್ನ ಪಿಕ್ ಮಾಡ್ತಾರೆ, ಇನ್ನೊಂದು ಸೆಕ್ಟರ್ಸ್ಗಳಿಗೆ ಹೋಗ್ತೀವಿ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಾವು ಟ್ಯಾಕ್ಸ್ ಕಟ್ಟೋದು ತುಂಬಾ ಜಾಸ್ತಿ ಆಗುತ್ತೆ, ಆಯಿತಾ. ಸೊ ಅದೆಲ್ಲ ನಾವು ಇಂಡಿವಿಜುವಲ್ ಆಗಿ ಹ್ಯಾಂಡಲ್ ಮಾಡಿದ್ರೆ, ಅದೇ ಈ ಫಂಡ್ ಮೂಲಕ ಹೋದರೆ ಈ ಟ್ಯಾಕ್ಸ್ ಚಿಂತನೆ ಇಲ್ಲ. ನಾವು ಟ್ಯಾಕ್ಸ್ ಕಟ್ಟೋದು ಯಾವಾಗ ಅಂದರೆ ನಾವು ಬೈ ಮಾಡಿ ನಾವು ಸೆಲ್ ಮಾಡಬೇಕಾದ್ರೆ. ಸೊ ಅದು ಒಂದು ಅಡ್ವಾಂಟೇಜ್ ಇದೆ. ಇನ್ನೊಂದೇನು ಅಂತಂದರೆ, ಇದು ನೋಡಪ್ಪ, ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಯಾರು ಬೇಕಾದ್ರೂ ಮಾಡ್ಬೋದು, ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಬೋದು, ಆಯಿತಾ. ಇದು ಓಪನ್ ಆದಮೇಲೂ ಮಾಡ್ಬೋದು. ಇನ್ವೆಸ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದ್ರ ಮೇಲೆ ಇಟ್ಕೊಂಡು, ಅಂದರೆ ಲೈಫ್ ಲಾಂಗ್ ಇಟ್ಕೊಂಡಿರೋದು ಅದು ದೊಡ್ಡ ವಿಷಯ. ಯಾಕೆಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು HDFC ಫ್ಲೆಕ್ಸಿ ಕ್ಯಾಪ್ ಫಂಡ್, ಆಯಿತಾ. ಇದ್ರ ಬಗ್ಗೆ ಮಾತಾಡ್ತಾ ಫ್ಲೆಕ್ಸಿ ಕ್ಯಾಪ್ ಫಂಡು, ಜಸ್ಟ್ ಅದ್ರ ಬಗ್ಗೆ ಎಂತ ಕೇಳ್ತಾ ಇದ್ದೀನಿ ಅಂತಂದರೆ, ಇದ್ರದ್ದು AUM ನೋಡಿ ಬಂದು ಆಲ್ಮೋಸ್ಟ್ 80,000 ಕೋಟಿನೋ ಏನೋ 96,000 ಕೋಟಿ ಇದೆ. ಇದು ಲಾಂಚ್ ಆಗಿ ಬಂದು ಆಲ್ಮೋಸ್ಟ್ 30 ಇಯರ್ಸ್ ಆಯಿತು. ಇದಕ್ಕೆ ಈಗ ಲಾಂಚ್ ಆಗ್ಲಿಂದ ಈಗಿನವರೆಗೂ ಅಟ್ ಮ್ಯಾಕ್ಸ್ ಎಷ್ಟು ಜನ ಇಟ್ಕೊಂಡಿದ್ದಾರೆ ಅಂದ್ಕೊಂಡಿದ್ದಾರೆ ಅಂದರೆ, ಸ್ಟಾರ್ಟಿಂಗ್ ಟೈಮಿಂದ ಇಲ್ಲಿವರೆಗೂ 12-13 ಜನ ಅಷ್ಟೇ. ಸೊ ಕೋಟ್ಯಾಂತರ ಜನ ಬಂದು ಹೋಗ್ತಾರೆ. ಇಷ್ಟು ಲಾಂಗ್ ಟರ್ಮ್ ಇಟ್ಕೋಬೇಕು ಅಂದರೆ ಇಷ್ಟು ಪ್ರಾಫಿಟ್. ಫಾರ್ ಎಕ್ಸಾಂಪಲ್ಲು, ಇವರು ಇಟ್ಕೊಂಡಿರೋ 1 ಲಕ್ಷ ಇನ್ವೆಸ್ಟ್ ಮಾಡಿರೋರು ಹತ್ತತ್ರ ಏನಿಲ್ಲ ಅಂದರೆ 9 ಕೋಟಿವರೆಗೂ ಅವ್ರದ್ದು ರಿಟರ್ನ್ಸ್ ಆಗಿದೆ. ಸೊ ಇಷ್ಟು ಪೇಷನ್ಸ್ ಇದೆಯಾ ನಮಗೆ ಇನ್ವೆಸ್ಟ್ ಮಾಡಬೇಕಾದ್ರೆ. ಸೊ ಅದು ಇಂಪಾರ್ಟೆಂಟು. ಸೊ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂದರೆ ಈ ಥರ ಪೇಷನ್ಸ್ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಮತ್ತು ಈಗ ನಾನು ಎಗೈನ್ ಹೇಳ್ದಂಗೆ, ನೀವು ಈ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಬಂತು ಅಂದರೆ ಮಿನಿಮಮ್ 5 ಇಯರ್ಸ್ ಅಂದ್ಕೊಂಡು ಬನ್ನಿ. ನನ್ನ ಪ್ರಕಾರ ಕೇಳಿದ್ರೆ ಲೈಫ್ ಲಾಂಗ್ ಇಟ್ಕೊಳ್ಳಿ, ಆ್ಯಸ್ ಲಾಂಗ್ ಆ್ಯಸ್ ನಿಮಗೇನು ಟೆನ್ಷನ್ ಇಲ್ಲ ಅಂತಂದರೆ. ಸೊ ಇದನ್ನು ಹೇಳ್ತಾ, ಇದಷ್ಟೇನಾ, ಇದು ಎಲ್ಲ ಪಾಸಿಟಿವ್ಸ್ ಏನಾ, ನೆಗೆಟಿವ್ಸ್ ಏನೂ ಇಲ್ವಾ. ಸೊ ನೆಗೆಟಿವ್ಸ್ ಬಗ್ಗೆ ಮಾತಾಡೋದಾದರೆ, ಇದ್ರ ಬಗ್ಗೆ ಅಂಥ ಡೀಟೇಲ್ ಇಲ್ಲ, ಅಂದರೆ ಹಿಸ್ಟಾರಿಕಲ್ ಡೇಟಾ ಇಲ್ಲದೆ ಇರೋದ್ರಿಂದ ನಮ್ಗೆ ಅಷ್ಟು ಇನ್ಡೆಪ್ತ್ ಅನಲೈಸಿಸ್ ಮಾಡೋಕ್ಕಾಗಲ್ಲ. ಬಟ್ ಇದ್ರದ್ದು ಒಂದು ಪಿಯರ್ ಇದೆ, ಶ್ರೀರಾಮ್ ಮಲ್ಟಿ ಸೆಕ್ಟರ್ ರೊಟೇಷನ್ ಫಂಡ್ ಅಂತ. ಇದನ್ನು ನೀವು ನೋಡ್ಬೋದು. ಇದು 2024 ಡಿಸೆಂಬರಲ್ಲಿ ಲಾಂಚ್ ಆಗಿರೋದು. ಇದು ಆವಾಗಲಿಂದ ಇಲ್ಲಿವರೆಗೂ ಏನಂತ ಗ್ರೋತ್ ಇಲ್ಲ, ಅಂದರೆ ನಿಮಗೆ ಆಲ್ಮೋಸ್ಟು -3% ರಿಟರ್ನು ಒಂದು ವರ್ಷದಲ್ಲಿ. ಮತ್ತು ಇದರಲ್ಲಿ ಲಾಂಚಿಂದ -17% ಇದೆ. ಅಂದರೆ $10 ಮಾಡಿದವರು ಈಗ ಇನ್ನೂ, ಅಂದರೆ 1 ಲಕ್ಷ ಮಾಡಿದವರು ಇನ್ನೂ 80,000ದಲ್ಲೇ ಇದೆ. ಬಟ್ ನೀವು ಒಂದು ಮಾತನ್ನ ಅರ್ಥ ಮಾಡ್ಕೋಬೇಕು, ನಿಜ ಈ ಡೇಟಾ ಸಿಕ್ಕಿರೋದು ತುಂಬ ಕಡಿಮೆ. ಇವ್ರು ಲಾಂಚ್ ಮಾಡಿದ್ರು 2024 ಡಿಸೆಂಬರಲ್ಲಿ, ಆಗಿಂದ ಮಾರ್ಕೆಟ್ ಬೀಳ್ತಾನೆ ಇದೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಓಕೆ ಅಂತ ಅನ್ಕೋಬೋದು. ಎರಡನೇದಾಗಿ, ಇವ್ರ ಹತ್ರ ಅಲ್ಲಾದಿನ್ ಥರ ಸಾಫ್ಟ್ವೇರ್ ಇಲ್ಲ, ಬ್ಲ್ಯಾಕ್ ರಾಕ್ ಹತ್ರ ಅಲ್ಲಾದಿನ್ ಥರ ಸಾಫ್ಟ್ವೇರ್ ಇದೆ. ಸೊ ಅದನ್ನು ಹೇಳ್ತಾ, ನಾನು ಇದಕ್ಕಿಂತ ಅದು ಜಿಯೋ ಬ್ಲ್ಯಾಕ್ ರಾಕ್ ಸೆಕ್ಟೋರಿಯಲ್ ರೊಟೇಷನ್ ಫಂಡ್ ಬೆಟರ್ ಅಂತ ಹೇಳ್ತೀನಿ. ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮ್ಗೇನಾರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾರ ಪಾಯಿಂಟ್ಸ್ನ ಮಿಸ್ ಮಾಡಿದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಶುಭವಾಗಲಿ. ಬಾಯ್.